ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಕೆಲವು ದಿನಗಳ ಸ್ವಲ್ಪ ಕ್ಲಾಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಅದೇ ರೀತಿ ಕರೆಂಟ್ ಅಫೇರ್ಸು ಸರ್ ಈಗ ಅವಾಗ ಜನವರಿ ಟು ಜೂನ್ವರೆಗೂ ಮಾಡಿದಿರಿ. ಸೊ ನೆಕ್ಸ್ಟ್ ಮಂತದ್ದು ಮಾಡಿರಿ ಅಂತೇಳಿ ಭಾಳಷ್ಟು ಜನ ಮೆಸೇಜ್ ಹಾಕ್ತಿದ್ರಿ, ನಾನು ರಿಪ್ಲೈ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದ್ರೆ, ಜುಲೈ ಮಂತಿಂದು ನಾವು ಎಲ್ಲಿ ತನಕ ನೋಡಿದ್ರಿ, ಈಗ ಜೂನ್ವರೆಗೂ ನೋಡಿದ್ದೀವಿ ಫಸ್ಟಿಗೆ. ಓಕೆ, ಈಗ ನೆಕ್ಸ್ಟು ಜುಲೈ ಮಂತದ್ದು ನೋಡೋಣ. ಇಲ್ಲಿ 90 ಕರೆಂಟ್ ಅಫೇರ್ಸ್ ಅದಾವೆ. ನಾನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಒಂದು ಸ್ವಲ್ಪ ಸರ್ಚ್ ಮಾಡಿ ಬೇರೆ ಕಡೆದು ತೊಗೊಂಡಿನಿ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್. ಇದು ನೀವು SSC JDಗಾಗಲಿ BSF SSC ಒಳಗೆ ಯಾವುದೇ ಇರಲಿ, CGL CHSL ಆಮೇಲೆ JD ಆಗಲಿ, ಆಮೇಲೆ ಕಾನ್ಸ್ಟೇಬಲ್ ಆಗಲಿ, PSI ಆಗಲಿ, ಡೆಲ್ಲಿ ಪೊಲೀಸ್ ಆಗಲಿ, ಇದೇ ರೀತಿ ಎಲ್ಲ ಅಪ್ ಟು UPSC ಮತ್ತು KASವರೆಗೂ ನಿಮಗೆ ಯೂಸ್ಫುಲ್ ಆಗುವಂಗೆ ಕರೆಂಟ್ ಅಫೇರ್ಸ್ ಅದಾವೆ. ಓಕೆ, ಎಂಡ್ವರೆಗೂ ನೋಡಿರಿ. PDF ಬೇಕಿದ್ದರೆ ಮೆಸೇಜ್ ಹಾಕಿರಿ, ನಾನು ಸೆಂಡ್ ಮಾಡಿರ್ತೀನಿ. ಓಕೆ, ಡನ್. ನೋಡ್ತಾ ಹೋಗೋಣ. ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಮುಂದಿನ ನಿಮಗೆ ನೋಟಿಫಿಕೇಷನ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ಬಂದೇ ಬರುತ್ತೆ. ಓಕೆ, ಡನ್. ಓಕೆ, ಇಲ್ಲಿ ಫಸ್ಟ್ ಕ್ವಶನನ್ನು ನೋಡಿರಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಏನದಪ್ಪ ಅಂದ್ರೆ, ಆಪ್ರೇಷನ್ ಡೀಪ್ ಮ್ಯಾನಿಫೆಸ್ಟ್ ವಾಸ್ ಲಾಂಚ್ಡ್ ಬೈ ಹೂಮ್. ಅಂದ್ರೆ ಆಪ್ರೇಷನ್ ಡೀಪ್ ಮ್ಯಾನಿಫೆಸ್ಟ್ ಎಂಬ ಒಂದು ಆಪ್ರೇಷನನ್ನು ಯಾರು ಲಾಂಚ್ ಮಾಡಿದರು ಅಂತ ಕೇಳ್ತದೆ. ಅಂದ್ರೆ ಯಾವ ಒಂದು ಡಿಪಾರ್ಟ್ಮೆಂಟ್ ಅಂತೇಳಿ. ಇಲ್ಲಿ ಕನ್ನಡದಲ್ಲಿ ಇಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡಬೇಡ್ರಿ. ಯಾಕಂತಂದ್ರೆ ಕೆಲವೊಂದು ಕ್ವಶನ್ಸು ಇಂಗ್ಲೀಷಲ್ಲಿ ಭಾಳಷ್ಟು ಬೇರೆ ಎಕ್ಸಾಮ್ಸ್ ಎಲ್ಲರಿಗೂ ಯೂಸ್ ಆಗಲಿ ಅಂತೇಳಿ ನಾರ್ಮಲಾಗಿ ನಾನು ಇವುಗಳನ್ನ ತೊಗೊಂಡಿದ್ದೆ. ಓಕೆ, ವೆರಿ ಇಂಪಾರ್ಟೆಂಟ್. ಎಂಡ್ವರೆಗೂ ನೋಡಿರಿ, ನಾನು ಕನ್ನಡ ಒಳಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿರ್ತೀನಿ, ಡೋಂಟ್ ವರಿ. ಇದನ್ನು ಯಾರು ಮಾಡಿದ್ರಪ್ಪ ಅಂದ್ರೆ, ಡೈರೆಕ್ಟ್ರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, DRI ಅಂತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನನ್ನು ನೋಡಿರಿ. ಇಂಡಿಯಾಸ್ ಫಸ್ಟ್ ಗ್ರೀನ್ ಡಾಟಾ ಸೆಂಟರ್ ಈಸ್ ಬೀಯಿಂಗ್ ಸೆಟಪ್ ಇನ್ ವಿಚ್ ಸ್ಟೇಟ್? ಭಾರತದಲ್ಲಿ ಫಸ್ಟ್ ಗ್ರೀನ್ ಡಾಟಾ ಸೆಂಟರ್ ಅಂತೇಳಿ ಯಾವ ಒಂದು ರಾಜ್ಯ ಅಲ್ಲಿ ಸೆಟಪ್ ಮಾಡತ್ತತಿ ಅಂತಂದ್ರೆ, ಉತ್ತರ ಪ್ರದೇಶ್ ರಾಜ್ಯ, UP. ಓಕೆ, ದೆನ್ ಮೂರನೆಯ ಪ್ರಶ್ನೆಯನ್ನು ನೋಡಿರಿ. ನೆಕ್ಸ್ಟು, ಹೂ ಹ್ಯಾಸ್ ಬೀನ್ ಆನರ್ಡ್ ವಿತ್ ದ ಕಳಿಂಗ ರತ್ನ ಅವಾರ್ಡ್ 2024? 2024ರ ಕಳಿಂಗ ರತ್ನ ಅವಾರ್ಡನ್ನು ಯಾರು ತಗೊಂಡ್ರು ಅಂತ ಕೇಳ್ತಾರೆ. ಧರ್ಮೇಂದ್ರ ಪ್ರಧಾನ್ ಅವರು ತಗೊಂಡ್ರು. ಧರ್ಮೇಂದ್ರ ಪ್ರಧಾನ್ ವೆರಿ ಇಂಪಾರ್ಟೆಂಟ್. ಮುಂಬರುವ ಯಾವುದೇ ಒಂದು ಪರೀಕ್ಷೆಯಲ್ಲಿ ಇವುಗಳನ್ನು ಕೇಳಲೇಬೇಕು, ಈ ಥರ ಕ್ವಶನ್ಸ್. ಓಕೆ, ಡನ್. 3 ಆಯಿತು. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋದು. ಓಕೆ, 4ನೇ ಪ್ರಶ್ನೆ ಏನದ ಅಂತ, ವೇರ್ ವಿಲ್ ದ ಫಸ್ಟ್ ಎವರ್ ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಹೆಲ್ಡ್ ಇನ್? ಅಂದ್ರೆ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಸ್ಪೋರ್ಟ್ಸ್ ಅಂತ ನಡೀತವೆ, ಆದ್ರೆ ವಾಟರ್ ಸ್ಪೋರ್ಟ್ಸ್ ಅಂತೇಳಿ ಫೆಸ್ಟಿವಲ್ ಆಗಿ ಮಾಡಿದರು ಮೊದಲ ಬಾರಿ. ಎಲ್ಲಿ ಅಂತಂದ್ರೆ ಶ್ರೀನಗರ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಮಾಡಿದರು. ಓಕೆ, ನೆಕ್ಸ್ಟ್, ವಿಚ್ ಕಂಟ್ರಿ ಹ್ಯಾಸ್ ಬಿಕಮ್ ದ ಫಸ್ಟ್ ಟು ಆಫಿಸಿಯಲಿ ರಿಕಗ್ನೈಸ್ ದ ತಾಲಿಬಾನ್ ಗವರ್ಮೆಂಟ್? ಅವ್ರೇನು ಕೇಳ್ತಾರೆ, ಆಫಿಸಿಯಲ್ ಫಸ್ಟ್ ಟೈಮ್ ಯಾವ ಒಂದು ದೇಶ ಮೊದಲ ಬಾರಿಗೆ ಆಫಿಸಿಯಲಿ ರಿಕಗ್ನೈಸ್ ಅಂದರೆ ಗೊತ್ತು ಮಾಡೈತಿ ಆಫಿಸಿಯಲಿ ತಾಲಿಬಾನ್ ಗೌರ್ಮೆಂಟ್ ಯಾವ್ದು ಗೊತ್ತು ಮಾಡೈತಿ ಅಂದ್ರೆ ರಷ್ಯಾ ಅವರ್ನ. ಓಕೆ, ರಷ್ಯಾ ದೇಶ. ನೆಕ್ಸ್ಟ್, ವಿಚ್ ಕಂಟ್ರಿ ಈಸ್ ಅಮೆಜಾನ್ ರೀಜನ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಮಲೇರಿಯಾ ಫ್ರೀ ಬೈ ದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್? WHO ಮುಖಾಂತರ ಯಾವ ಒಂದು ದೇಶ ಅಮೆಜಾನ್ ಸುತ್ತಮುತ್ತಲಿನ ಒಂದು ರೀಜನ್ ಅದನ್ನು ಮಲೇರಿಯಾ ಮುಕ್ತ ಎಂದು ಘೋಷಣೆ ಮಾಡೈತಂದ್ರೆ ಸುರಿನಾಮೆ. ಯಾವುದು? ಸುರಿನಾಮೆ. ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ಡನ್. ನೆಕ್ಸ್ಟ್ ಹೋಗ್ರಿ. ಓಕೆ, 7ನೇ ಕ್ವಶನ್ ನೋಡಿರಿ. ಸರೋಜಾ ದೇವಿ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ? ಇವರು ರೀಸೆಂಟ್ಲಿ ಡೆತ್ ಆದರು. ಇವರು ಯಾವ ಒಂದು ಫೀಲ್ಡ್ಗೆ ಅದಾರ ಅಂತ ಕೇಳಿದರೆ ಸಿನಿಮಾ ಆ್ಯಕ್ಟಿಂಗ್ ಒಳಗಿದ್ರು ಅವರು. ಓಕೆ, B ಸರೋಜಾ ದೇವಿ ಅವರು. ಓಕೆ, ಡನ್. ನೆಕ್ಸ್ಟು, ವೇರ್ ಈಸ್ ಬಿಹದಿ ಕಲಾಂ ಫೆಸ್ಟಿವಲ್ ಸೆಲೆಬ್ರೇಟ್? ಫೆಸ್ಟಿವಲ್ ಬಗ್ಗೆ ಭಾಳಷ್ಟು ಇಂಪಾರ್ಟೆಂಟ್. SSC JD ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಭಾಳಷ್ಟು ಮುಖ್ಯ. ಮೇಘಾಲಯ ಇದು ಒಂದು ರಾಜ್ಯದ ಫೆಸ್ಟಿವಲ್ ಆಗಿದೆ.
ಓಕೆ, ಡನ್. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡ್ರಿ. ದ ರೀಸೆಂಟ್ಲಿ ಅಪ್ರೂವ್ಡ್ ಅರುಣಾಚಲ್ ಪಾರ್ಟ್ನರಿ ಹೈವೇ ವಿಲ್ ಪಾಸ್ ಥ್ರೂ ವಿಚ್ ಟೈಗರ್ ರಿಸರ್ವಾಯರ್. ಒಂದು ಅರುಣಾಚಲ್ ಫ್ರಾಂಟರೈ ಹೈವೇ ಅಂತೇಳಿ ಇದು ಯಾವ ಒಂದು ಟೈಗರ್ ರಿಸರ್ವಾಯರ್ ಮೂಲಕ ಹಾದು ಹೋಗೈತೆ ಅಂತ ಕೇಳ್ಯಾರ. ಯಾವುದು? ನಾಮ್ದಫಾ ಟೈಗರ್ ರಿಸರ್ವಾಯರ್. ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ದೆನ್ ನೆಕ್ಸ್ಟು ಹೂ ಹ್ಯಾಸ್ ಓನ್ ದ 2025 UN ಪೊಲ್ಯೂಷನ್ ಅವಾರ್ಡ್. ಯಾರು ತೊಗೊಂಡ್ರು ಅಂದ್ರೆ ವರ್ಷಾ ದೇಶಪಾಂಡೆ ಅವರು ತೊಗೊಂಡ್ರು. ನೆಕ್ಸ್ಟು ವೇರ್ ಈಸ್ ದ ಕಾರ್ನಾಕ್ ಬ್ರಿಡ್ಜ್ ವಿಚ್ ಹ್ಯಾಸ್ ಬೀನ್ ರೀನೇಮ್ಡ್ ಸಿಂಧೂರ್ ಫ್ಲೈಓವರ್ ಲೊಕೇಟೆಡ್. ಅಂದ್ರೆ ಕಾರ್ನಾಕ್ ಬ್ರಿಡ್ಜನ್ನು ಅವರು ರೀನೇಮ್ ಏನು ಮಾಡಿದರು? ಸಿಂಧೂರ್ ಫ್ಲೈಓವರ್ ಅಂತೇಳಿ ಮಾಡಿದರು. ಅದು ಎಲ್ಲೈತೆ ಅಂತಂದ್ರೆ ಮುಂಬೈ ಒಳಗದ. ಓಕೆ, ದೆನ್ ನೆಕ್ಸ್ಟ್ 12ನೇದು. ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಬಯೋ ಬ್ಯಾಂಕ್ ಇನಾಗ್ರೇಟೆಡ್ ಬೈ ಜಿತೇಂದ್ರ ಸಿಂಗ್. ಭಾರತದ ಮೊದಲ ನ್ಯಾಷನಲ್ ಬಯೋ ಬ್ಯಾಂಕನ್ನು ಎಲ್ಲಿ ಜಿತೇಂದ್ರ ಸಿಂಗ್ ಅವರು ಉದ್ಘಾಟನೆ ಮಾಡಿದರು ಅಂದ್ರೆ ನ್ಯೂ ಡೆಲ್ಲಿ. ವಿಚ್ ಕಂಟ್ರಿ ಆನರ್ಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇಟ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ದ ಆರ್ಡರ್ ಆಫ್ ದ ರಿಪಬ್ಲಿಕ್. ಇದನ್ನು ಯಾರು ಕೊಟ್ಟರು? ಯಾವ್ದು ಹೈಯರ್ ಅವಾರ್ಡ್ ಅಂತ ಕೇಳಿದರು? ಟ್ರಿನಿದಾದ್ ಆ್ಯಂಡ್ ಟೊಬ್ಯಾಗೊ ಇವೆರಡು ದೇಶಗಳು ಕೊಟ್ಟಿದ್ದು. ಓಕೆ, ಅವರು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಮೋದಿಯವರು ಯಾವ ಯಾವ ದೇಶದಲ್ಲಿ ರೀಸೆಂಟ್ಲಿಯಾಗಿ ಭಾಳಷ್ಟು ಕೊಟ್ಟಾರ, ಅವುಗಳಲ್ಲಿ ರೀಸೆಂಟಾಗಿ ಯಾವ ಕೊಟ್ಟಾರ ಅವುಗಳನ್ನ ನೋಡ್ಕೋಬೇಕು. ಓಕೆ, ಇದು 14ನೇ ಪ್ರಶ್ನೆ. ವಿಚ್ ಕಂಟ್ರಿ ಹ್ಯಾವ್ ರೀಸೆಂಟ್ಲಿ ಬಿಕಮ್ ದ ಮೆಂಬರ್ ಆಫ್ ದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಅಂದರೆ NDB, ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಿಲ್ಲ. ಇದಕ್ಕೆ ಹೊಸದಾಗಿ ಯಾರು ಸದಸ್ಯರಾದ್ರು ಅಂತಂದ್ರೆ ಕೊಲಂಬಿಯಾ ಮತ್ತು ಉಜ್ಬೇಕಿಸ್ತಾನ್. ವೆರಿ ವೆರಿ ಇಂಪಾರ್ಟೆಂಟು, ಕೊಲಂಬಿಯಾ ಮತ್ತು ಉಜ್ಬೇಕಿಸ್ತಾನ್. ನೆಕ್ಸ್ಟು ಫ್ರಮ್ ವಿಚ್ ಕಂಟ್ರಿ ಹ್ಯಾಸ್ ದ ಇಂಡಿಯನ್ ಆರ್ಮಿ ಅಕ್ವೈರ್ಡ್ ಅಪಾಚಿ ಹೆಲಿಕಾಪ್ಟರ್ಸ್. ಅಂದ್ರೆ ಯಾವ ಒಂದು ದೇಶದಿಂದ ಭಾರತದ ಸೇನೆಗೆ ಅಪಾಚಿ ಹೆಲಿಕಾಪ್ಟರ್ನ ಬಂದಿದ್ದಾವೆ? ಅಮೇರಿಕಾ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಓಕೆ, ವಿಚ್ ಕಂಟ್ರಿ ವಿಲ್ ಹೋಸ್ಟ್ ದ ನೆಕ್ಸ್ಟ್ 3 ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ 2027, 2029, 2031. ಅಂದ್ರೆ 2027, 29, 31ರಲ್ಲಿ 3 ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ಯಾವ ಒಂದು ದೇಶ ನಡೆಸ್ತದೆ ಅಂದ್ರೆ ಇಂಗ್ಲೆಂಡ್ ನಡೆಸ್ತದೆ. ಓಕೆ, ನೆಕ್ಸ್ಟ್ 17ನೇದು. ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋ ಪವರ್ ಡ್ಯಾಮ್ ಈಸ್ ಬಿಲ್ಟ್ ಬೈ ಹೂಮ್. ಒಂದು ಜಗತ್ತಿನಲ್ಲಿ ಅತಿ ದೊಡ್ಡ ಹೈಡ್ರೋ ಪವರ್ ಡ್ಯಾಮ್ ಅನ್ನು ಯಾರು ಕನ್ಸ್ಟ್ರಕ್ಷನ್ ಮಾಡತ್ತಾರ ಅಂದ್ರೆ ಯಾರು ಬಿಲ್ಟ್ ಮಾಡತ್ತಾರ ಅಂದ್ರೆ ಚೀನಾದವು. ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ವರ್ಲ್ಡಲ್ಲಿ ಲಾರ್ಜೆಸ್ಟ್. ಅಕಾರ್ಡಿಂಗ್ ಟು ದಿ ವರ್ಲ್ಡ್ ಟ್ರಾವೆಲ್ ಟೂರಿಸಮ್ ಕೌನ್ಸಿಲ್ 2024 ಎಕನಾಮಿಕ್ ಇಂಪ್ಯಾಕ್ಟ್ ಟ್ರೆಂಡ್ ರಿಪೋರ್ಟ್, ಇಂಡಿಯಾಸ್ ರ್ಯಾಂಕ್ ಟೂರಿಸ್ಟ್ ಎಕನಾಮಿಯಲ್ಲಿ ನಮ್ಮದು ಭಾರತದ ಒಂದು ರ್ಯಾಂಕ್ ಎಷ್ಟದ ಅಂತಂದ್ರೆ 8ನೇ ರ್ಯಾಂಕ್ ಅದ. ಓಕೆ, ದೆನ್ 19ನೇ. ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ವುಮನ್ ಟು ಲೀಡ್ ದ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ RPFದು. ವೆರಿ ವೆರಿ ಇಂಪಾರ್ಟೆಂಟು. ಯಾರು ಮೊದಲ ಮಹಿಳಾ ಫಸ್ಟ್ ವುಮನ್ ಲೀಡ್ ದ RPF ಅಂದ್ರೆ RPF ಫೋರ್ಸನ್ನು ಮೊದಲ ಬಾರಿಗೆ ಒಂದು ಮಹಿಳೆಯಾಗಿ ಅವರು ಅದನ್ನು ಮುಂದುವರ್ಸತ್ತಾರೆ. ಅಂದ್ರೆ ಸೋನಾಲಿ ಮಿಶ್ರಾ ಅವರು. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮೊದಲ ಬಾರಿಗೆ ಮಹಿಳೆಯರಿಂದ ಅದು ಮುಂದುವರಿತಾ ಇದೆ ಅಂತಂದ್ರೆ ಅವ್ರು ಹೆಡ್ ಅದ. ಲೀಡ್ ಅಂದ್ರೆ ಅವರು ಒಂದು ಹೆಡ್ ಆಗಿ ಮುಂದುವರಿದ್ರು. ಓಕೆ, ಡನ್. ನೆಕ್ಸ್ಟ್ 20ನೇ ಪ್ರಶ್ನೆ. ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ CEO ಆಫ್ ICC? ಸಂಜಯ್ ಗುಪ್ತಾ. ICCದು ಫಸ್ಟ್ ಇಂಡಿಯನ್ CEO ಅಂತಾರೆ ಯಾರಂದ್ರೆ ಗುಪ್ತಾ ಅವರು. ಓಕೆ, ನೆಕ್ಸ್ಟ್ ದ ಜಾಮತ್ ಎಕ್ಸಸೈಸ್ ವಾಸ್ ಹೆಲ್ಡ್ ಬಿಟ್ವೀನ್. ಎಕ್ಸಸೈಸ್ ವೆರಿ ವೆರಿ ಇಂಪಾರ್ಟೆಂಟು. ಜಾಮತ್ ಇದು ಯಾವ ಒಂದು ದೇಶಗಳ ನಡೆದಂದ್ರೆ ಇಂಡಿಯಾ ಮತ್ತು ಜಪಾನ್. ನೆಕ್ಸ್ಟ್ 27. ವಿಚ್ ಕಂಟ್ರಿ ವಿಲ್ ಬಿಕಮ್ ದ 21st ಮೆಂಬರ್ ಆಫ್ ದ ಯೂರೋಝೋನ್ ಫ್ರಾಮ್ January 1, 2026? ಯಾವ ಒಂದು ದೇಶ 21ನೇ ಮೆಂಬರ್ ಆಗಿ ಯೂರೋಝೋನ್ಗೆ ಸೇರ್ತಾ ಇದೆ? ಯಾವಾಗ? January 1, 2020. ಬಲ್ಗೇರಿಯಾ. ಓಕೆ, ಬಲ್ಗೇರಿಯಾ ಒಂದು ಸೇರ್ತಾ ಇದೆ.
ದೆನ್ 23ನೇದು ಎಸ್ ದ ಸಿಯನ್ ರಿವರ್ ವಿಚ್ ಹ್ಯಾಸ್ ಬಿ reopened for the swimming after 100 years is located. ನೋಡ್ರಿ ಸೈನ್ ರಿವರ್ ಅಂತೇಳಿ ಒಂದು ರಿವರ್ ಅದ, ಅಲ್ಲಿ ಸ್ವಿಮ್ಮಿಂಗ್ಗೆ ಇಲ್ಲಿ ತನಕ ಅಲವ್ ಇದ್ದಿದ್ದಿಲ್ಲ, ಆದರೆ 100 ವರ್ಷಗಳ ನಂತರ ಈಗ ಅಲವ್ ಮಾಡಿದ್ದಾರೆ. ಅಂದ್ರೆ ಇದು ಯಾವ ಒಂದು ದೇಶದಲ್ಲಿ ಅದ ಅಂತಂದ್ರೆ ಫ್ರಾನ್ಸ್ದಲ್ಲಿ ಅದ. ಓಕೆ, ನೆಕ್ಸ್ಟು ವಿಚ್ ಹ್ಯಾಸ್ ಬೀನ್ ಪಂಡಿತ್ ದೀನ್ ದಯಾಳ್ ಗರೀಬಿ ಮುಕ್ತ ಗಾಂವ್ ಯೋಜನಾ ಬೀಸ್ ಲಾಂಚ್. ಯಾವ ಒಂದು ರಾಜ್ಯ ಪಂಡಿತ್ ದೀನ್ ದಯಾಳ್ ಗರೀಬಿ ಮುಕ್ತ ಗಾಂವ್ ಯೋಜನಾ, ಯಾವ ಒಂದು ರಾಜ್ಯ ಇದನ್ನು ಲಾಂಚ್ ಮಾಡೈತಂದ್ರೆ ರಾಜಸ್ಥಾನ್ ಮಾಡ್ಯದ. ನೆಕ್ಸ್ಟು ವಿಚ್ ಈಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಆಫಿಷಿಯಲಿ ಗಿವ್ ದ ಸ್ಟೇಟಸ್ ಆಫ್ ಅಗ್ರಿಕಲ್ಚರ್ ಟು ಲಿವ್ ಸ್ಟಾಕ್ ಫಾರ್ಮಿಂಗ್. ಯಾವ ಒಂದು ರಾಜ್ಯ ಮೊದಲ ಬಾರಿಗೆ ಇಂಡಿಯನ್ ಆಫೀಸಿಯಲಿ ಏನು ಮಾಡೈತಿ ಸ್ಟೇಟಸ್ ಆಫ್ ಅಗ್ರಿಕಲ್ಚರ್ ಬಗ್ಗೆ ಲಿವ್ ಸ್ಟಾಕ್ ಫಾರ್ಮಿಂಗ್ ಮಾಡತ್ತಂದ್ರೆ ಯಾವ್ದು ಮಾಡತ್ತೈತಿ? ಮಹಾರಾಷ್ಟ್ರ ಒಂದು ಮಾಡ್ತಾಯಿದೆ. ಓಕೆ, ನೆಕ್ಸ್ಟ್ 26 ಏನದ ನೋಡ್ರಿ, ಫೆಸ್ಟಿವಲ್ ಬಗ್ಗೆ ಅದ. ಬೋನಾಲು ಫೆಸ್ಟಿವಲ್ ಇದು ಯಾವ ಒಂದು ರಾಜ್ಯಕ್ಕೆ? ತೆಲಂಗಾಣ. ಬಹಳಷ್ಟು ವೆರಿ ಇಂಪಾರ್ಟೆಂಟ್, ಇದು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳ್ಯಾರ. ಓಕೆ, ಬೋನಾಲು ಫೆಸ್ಟಿವಲ್ ತೆಲಂಗಾಣ. ನೆಕ್ಸ್ಟ್, who has become the first Indian women cricketers to score the century its all 3 international formats. ಅಂದರೆ ಟೆಸ್ಟಲ್ಲಿ, ODI ಮತ್ತು T20ಯಲ್ಲಿ ಯಾವ ಒಂದು ಮಹಿಳಾ ಆಟಗಾರ್ತಿ ನಮ್ಮ ಭಾರತದ ಇಂಡಿಯನ್ ಕ್ರಿಕೆಟ್ ಆಟಗಾರ್ತಿ ಏನು ಮಾಡ್ಯಾರ? ಸೆಂಚುರಿ ಬಾರ್ಸ್ಯಾರ ಅಂತಂದ್ರೆ ಸ್ಮೃತಿ ಮಂದನ ಅವರು. ಯಾರು? ಸ್ಮೃತಿ ಮಂದನ ಅವರು. ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಸುರಿನಾಮೆ. ಸುರಿನಾಮೆ ಇದು ಇಲ್ಲಿ ಫಸ್ಟಾಗಿ ವುಮನ್ ಪ್ರೆಸಿಡೆಂಟಾಗಿ ಯಾರು ಆಯ್ಕೆ ಆದರು ಅಂದರೆ ಸಿಮಾನ್ಸ್. ನೀವು ಎಲ್ಲ ಪೂರ್ತಿ ನೆನಪಿರ್ಲಿಕ್ಕಂದ್ರೂ ಜಸ್ಟ್ ಮಿಡಲ್ ಲೆಟ್ರು ಅಥವಾ ಎಂಡ್ ಅಥವಾ ಫಸ್ಟ್ ಲೆಟ್ರನ್ನು ನೆನ್ಪಿಟ್ಕೊಂಬಿಡ್ರಿ. ಇಲ್ಲಿ ಸಿಮಾನ್ಸ್ ಅಂತ ನೆನ್ಪಿಟ್ಕೋಬೋದು. ಓಕೆ, ದೆನ್ ನೆಕ್ಸ್ಟ್ ನೋಡಿರಿ 29ನೇ ಪ್ರಶ್ನೆ. In which state has the Gajamitra initiative been launched to tackle woman-elephant ಕಾನ್ಫ್ಲಿಕ್ಟ್? ಇದನ್ನು ಯಾವ ಒಂದು ಸ್ಟೇಟ್? ಗಜಮಿತ್ರ ಅಂತ ಬಂದ್ರೆ ಆಸಾಮ್. ಗಜಮಿತ್ರ ಬಂದ್ರೆ ಆಸಾಮ್ ಅಂತ ಹೇಳ್ಬೋದು. ಓಕೆ, ಇಂಡಿಯಾಸ್ ಫಸ್ಟ್ ಓವರ್ಪಾಸ್ ವೈಲ್ಡ್ ಲೈಫ್ ಕಾರಿಡಾರ್ ಹ್ಯಾಸ್ ಬೀನ್ ಬಿಲ್ಟ್ ಆನ್ ವಿಚ್ ಎಕ್ಸ್ಪ್ರೆಸ್ ವೇ? ಡೆಲ್ಲಿದಿಂದ ಮುಂಬೈ ಎಕ್ಸ್ಪ್ರೆಸ್ ವೇ ಐತಲ್ಲ, ಅಲ್ಲಿ ಇಂಡಿಯಾಸ್ ಫಸ್ಟ್ ಓವರ್ಪಾಸ್ ವೈಲ್ಡ್ ಲೈಫ್ ಕಾರಿಡಾರನ್ನು ಬಿಲ್ಟ್ ಮಾಡ್ತಾರಂತ. ಓಕೆ, ಡನ್. ನೆಕ್ಸ್ಟ್ 30 ಆಯಿತು. ನೆಕ್ಸ್ಟ್ 31. ದ ಬುಕ್ ಟೈಟಲ್ಡ್ ಬಿಲೀವರ್ಸ್ ದಿಲ್ಮನ ಅಂದ್ರೆ ಬುಕ್ ಟೈಟಲ್ ಅದ ರೀ. ಇದನ್ನು ಯಾರು ಒಬ್ಬರು ಬರೆದ್ರು ಅಂತ ಕೇಳ್ತಾರೆ. ಏನದ? ಬಿಲೀವರ್ಸ್ ದಿಲ್ಮ ವಿಚ್ ವಾಜಪೇಯಿ ಆ್ಯಂಡ್ ದ ಹಿಂದೂ ರೈಟ್ ಪಾರ್ಟ್ ಟು ಪವರ್. ಇದನ್ನು ಯಾರು ಬರೆದ್ರು ಅಂತ ಕೇಳಿದ್ರೆ ಅಭಿಷೇಕ್ ಚೌಧರಿಯವರು ಬರೆದಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ನೆಕ್ಸ್ಟ್ ದ ರೀಜನಲ್ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ ವಿಚ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್? ಉತ್ತರ ಪ್ರದೇಶದಲ್ಲಿ. ಅಂದರೆ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ ಅಂಥೇಳಿ ಒಂದು ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್, ಇದನ್ನು ಏನು ಮಾಡಿದರು? ನಮ್ಮ ಇಂಡಿಯಾದಲ್ಲಿ ಸ್ಥಾಪನೆ ಮಾಡಿದರು. ಯಾವ ಒಂದು ರಾಜ್ಯದಲ್ಲಿ? ಉತ್ತರ ಪ್ರದೇಶದಲ್ಲಿ. ಓಕೆ, UP. ನೆಕ್ಸ್ಟು 33 ನೋಡ್ರಿ ಏನದ? ವಿಚ್ ಸಿಟಿ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆ್ಯಸ್ ಇಂಡಿಯಾಸ್ ಕ್ಲೀನೆಸ್ಟ್ ಸಿಟಿ ಫಾರ್ ದ 8th ಟೈಮ್ ಇನ್ ದ ರೋ? ಅಂದ್ರೆ ಕಂಟಿನ್ಯೂ ಆಗಿ ಸತತವಾಗಿ 8ನೇ ಬಾರಿಗೆ ಭಾರತದಲ್ಲಿ ಅತ್ಯಂತ ಸ್ವಚ್ಛವಾದ ನಗರ ಅಂಥೇಳಿ ಯಾವುದು ಮಾಡ್ಯಾರ ಅಂತಂದ್ರೆ ಇಂದೋರ್ ನಗರ. ಇದೆಲ್ಲದ? MP ಅದ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹೂ ವಾಸ್ ಅವಾರ್ಡೆಡ್ ದ ಯುನೈಟೆಡ್ ನೇಷನಲ್ ನೆಲ್ಸನ್ ಮಂಡೇಲಾ ಅವಾರ್ಡ್ ಜುಲೈ 18, 2025 ಯಾರು ಪಡೆದರು ಅಂತ? ಯಾರು ಪಡೆದರು? ಬ್ರಿಂಡಾ ರೈಂಡೋಲ್ಸ್ ಆ್ಯಂಡ್ ಓದೆದೆ. ನೋಡ್ರಿ ಹೆಸರು ಹೆಂಗದಾವ ನೋಡ್ರಿ. ಸ್ವಲ್ಪ ಯಾಕಂತಂದ್ರೆ ಕೆಲವೊಂದು ಹೆಸರು ಹಂಗಿರ್ತಾವೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಫಸ್ಟು ಅಥವಾ ಲಾಸ್ಟ್ ನೇಮ್ಗಳನ್ನು ನೆನ್ಪಿಡ್ಬೇಕಷ್ಟೆ. ಓಕೆ,
ಬ್ರೆಂಡಾ ಒಡೆಡೆ ಅಂತ ನೆನಪಿಟ್ಟು ಇಬ್ಬರು ಆಗಿಬಿಡ್ತಾರಲ್ಲಿ. ಓಕೆ, ಡನ್. ನೆಕ್ಸ್ಟ್, ದ ರೀಸೆಂಟ್ಲಿ ಡಿಸ್ಕಸ್ಡ್ ಕಲ್ಡಮ್ ಪ್ರಾಜೆಕ್ಟ್ ಎಂದ ನೋಡಿರಿ, ಕಲಾದನ್ ಪ್ರಾಜೆಕ್ಟ್ ಇದನ್ನು ಯಾವ ಒಂದು ಕಂಟ್ರಿಗಳ ಮಧ್ಯದಲ್ಲಿ ಅದ ಅಂತಂದ್ರೆ ಇಂಡಿಯಾ ಮತ್ತು ಮಯನ್ಮಾರ್ ಎರಡು ದೇಶಗಳ ಮಧ್ಯದಲ್ಲಿ ಅದ. ಓಕೆ, ನೆಕ್ಸ್ಟು 36, which has been the first listed company in the world to reach market value of $4 trillion. ಯಾವುದು? ನೋಯ್ಡಾ. $4 ಟ್ರಿಲಿಯನ್ ಮಾರ್ಕೆಟ್ ವ್ಯಾಲ್ಯೂ ಅಷ್ಟು ಮೀರೈತೆ ಅಂದರೆ ಯಾವುದು? ನೋಯ್ಡಾ. ನೆಕ್ಸ್ಟ್, ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಖರ್ ಹ್ಯಾಸ್ ರಿಸೈನ್ಡ್ ಫ್ರಾಮ್ ಹಿಸ್ ಪೋಸ್ಟ್. ನಮ್ಮ ಉಪರಾಷ್ಟ್ರಪತಿಗಳು ಏನು ಮಾಡಿದರು? ಅಲ್ಲಿ ರಾಜೀನಾಮೆಯನ್ನು ಕೊಟ್ಟರು. ಹೂ ಅಮಂಗ್ ದ ಫಾಲೋವಿಂಗ್ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಎಲೆಕ್ಷನ್ ಆಫ್ ವೈಸ್ ಪ್ರೆಸಿಡೆಂಟ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್. ನಮ್ಮ ನಿಯಮದ ಪ್ರಕಾರ ಆ ಹುದ್ದೆಗೆ ಇನ್ನು ಯಾರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳಾಗ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಯಾರು ಇರ್ತಾರೋ ಅವರಷ್ಟೇ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅದ. ಓಕೆ, ರೀಸೆಂಟ್ಲಿ a war-like situation has emerged between Thailand and Cambodia over which temple. ಅಲ್ಲಿ ಒಂದು ಸಣ್ಣ ವಾರ್-ಲೈಕ್ ಸಿಚುವೇಶನ್ ಆರಂಭಾಯಿತು. ಯಾರ್ಯಾರು ನಡುವ? ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಮಧ್ಯೆ. ಅಲ್ಲಿ ಯಾವ ಒಂದು ಟೆಂಪಲ್ ಬಗ್ಗೆ ಅದು ಆಯ್ತು ಇಶ್ಯೂ ಅಂತ ಕೇಳಿದಾರೆ ನೋಡಿರಿ. ವಿಹೀರ್ ಟೆಂಪಲ್ ಆ್ಯಂಡ್ ಟಪ್ರೋಹಾ ಟೆಂಪಲ್, ಈ ಎರಡೂ ಟೆಂಪಲ್ಗಳಿಗೋಸ್ಕರ ಆ ಎರಡೂ ದೇಶಗಳ ಮಧ್ಯೆ ಒಂದು ವಾರ್ ಸಿಚುವೇಶನ್ ಟೈಪ್ ಏನು ಆಗಿತ್ತು ಅಂತೇಳಿ. ನೆಕ್ಸ್ಟ್ ನೋಡಿರಿ, ಇಂಡಿಯಾಸ್ ಒನ್ ಏರ್ಪೋರ್ಟ್ ಒನ್ ಪ್ರಾಡಕ್ಟ್ ಸ್ಟಾರ್ಟೆಡ್ ಇನ್ ತಮಿಳುನಾಡು ಟುಟಿಕೋರಿಯಾ ಏರ್ಪೋರ್ಟಲ್ಲಿ. ವೆರಿ ಇಂಪಾರ್ಟೆಂಟ್ ಇವೆಲ್ಲ. Next, the Union Cabinet has approved the National Sports Policy 2025. Which of the following sports policy which it's replace? ಯಾವ ಒಂದು ಪಾಲಿಸಿಯನ್ನು ರಿಪ್ಲೇಸ್ ಮಾಡಿಕೊಂಡು ಇದನ್ನು ಮಾಡಿದರು ಅಂತೇಳಿ ಸ್ಪೋರ್ಟ್ಸ್ ಪಾಲಿಸಿ 2001 ಅದನ್ನು ತೆಗೆದು ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿ 2025 ಅಂತೇಳಿ ಹೊಸದಾಗಿ ಮಾಡಿದರು. ಓಕೆ, ನೆಕ್ಸ್ಟ್, ವಿಚ್ ಸೈಟ್ ಇನ್ India has been added to the UNESCO World Heritage List in the July. ನೋಡಿರಿ, ಯಾವ ಒಂದು ಪ್ಲೇಸು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ನಮ್ಮ ಇಂಡಿಯಾ ವತಿಯಿಂದ 2025 ಜುಲೈಯಲ್ಲಿ ಸೇರ್ಪಡೆ ಆಯಿತು ಅಂದರೆ ಪೋರ್ಟ್ ಆಫ್ ಮರಾಠಾ ಪೋರ್ಟ್ ಅಂತೀವಲ್ಲ ಅದು ಸೆಲೆಕ್ಟ್ ಆಗಿ. ಇದು ಎಲ್ಲಿದೆ ಅಂತೇಳಿ ಕಮೆಂಟ್ ಮಾಡಬೇಕು. ಓಕೆ, ಡನ್. ನೆಕ್ಸ್ಟ್, ಹೂ ಹ್ಯಾಸ್ ಓನ್ ದ ವಿಂಬಲ್ಡನ್ 2025 ಮೆನ್ಸ್ ಸಿಂಗಲ್ ಟೈಟಲ್? ಜನಿಕ್ ಸಿನ್ನರ್ ಅವರು ಏನು ಮಾಡಿದರು? ನಮ್ಮ ವಿಂಬಲ್ಡನ್ 2025 ಸಿಂಗಲ್ಸ್ ಮೆನ್ನಲ್ಲಿ ಅವರು ವಿನ್ ಆಗ್ಯಾರ. ಇವರು ಯಾವ ದೇಶ ಅಂತೇಳಿ ಕಮೆಂಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್, ಬೇಕಾಗುತ್ತೆ, ಅದನ್ನು ಕೇಳ್ತಾರೆ. ಮತ್ತು ಯಾರ ವಿರುದ್ಧದಲ್ಲಿ ವಿನ್ ಆದರೂ ಅದು ಬೇಕು. ನೆಕ್ಸ್ಟ್, ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ಟು ವಿನ್ ದ ಫಿಡೆ ವುಮನ್ಸ್ ಚೆಸ್ ವರ್ಲ್ಡ್ ಕಪ್? ಮೊದಲ ಮಹಿಳಾ ಫಿಡೆ ಚೆಸ್ ವರ್ಲ್ಡ್ ಕಪ್ 2025 ಫಸ್ಟ್ ನಮ್ಮ ಇಂಡಿಯನ್ನಲ್ಲಿ ವಿನ್ ಆದ ಒಬ್ಬರು ಮಹಿಳೆಯ ಹೆಸರು ಅಂದ್ರೆ ದಿವ್ಯಾ ದೇಶ್ಮುಖ್. ವೆರಿ ಇಂಪಾರ್ಟೆಂಟ್, ದಿವ್ಯಾ ದೇಶ್ಮುಖ್. ಅವಾರ್ಡ್ಸು ಆಮೇಲೆ ಇವು ಸಿಂಗಲ್ ಟೈಟಲ್ಸು ಯಾವುವು? ವಿಂಬಲ್ಡನ್ನು, ಆಮೇಲೆ ಫ್ರೆಂಚು, ಇವೆಲ್ಲ ಬರ್ತಾವೆ, ಇವೆಲ್ಲವೂ ಇಂಪಾರ್ಟೆಂಟ್. ನೆಕ್ಸ್ಟು, ಆಪರೇಷನ್ ಮಹಾದೇವ್ ಕಂಡಕ್ಟೆಡ್ ಬೈ ಇಂಡಿಯನ್ ಆರ್ಮಿ? ಎಲ್ಲಿ ಕಂಡಕ್ಟ್ ಮಾಡಿದರು ಆಪರೇಷನ್ ಮಹಾದೇವ್ ಅಂತೇಳಿ? ನಮ್ಮ ಇಂಡಿಯನ್ ಆರ್ಮಿದವರು ಎಲ್ಲಿ ಕಂಡಕ್ಟ್ ಮಾಡಿದ್ರು? ಜಮ್ಮು ಕಾಶ್ಮೀರಲ್ಲಿ ಮಾಡಿದರು. ಓಕೆ, ಡನ್. 45ನೇ ಪ್ರಶ್ನೆ ನೋಡ್ರಿ. ಇನ್ ವಿಚ್ ಸ್ಟೇಟ್ ಹ್ಯಾಸ್ ಇಂಡಿಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಕೇಬಲ್ ಸ್ಟೇನ್ ಬ್ರಿಡ್ಜ್ ಸೀನ್ ಬಿಲ್ಟ್? ಏನಪ್ಪ ಭಾರತದ ಯಾವ ಒಂದು ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಕೇಬಲ್ ಸ್ಟೇನ್ ಬ್ರಿಡ್ಜನ್ನು ಬಿಲ್ಡ್ ಮಾಡ್ಯಾರ ಅಂತಂದ್ರೆ ಕರ್ನಾಟಕದಲ್ಲಿ ಅಂತೇಳಿ. ಓಕೆ, ಎಲ್ಲಿ ಮಾಡ್ಯಾರ? ಕರ್ನಾಟಕದಲ್ಲಿ. ನೆಕ್ಸ್ಟು 46, ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇನಾಗ್ರೇಟೆಡ್ ನ್ಯಾಷನಲ್ ಟರ್ಮರಿಕ್ ಬೋರ್ಡ್. ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಇನ್ ಲೊಕೇಟೆಡ್ ತೆಲಂಗಾಣದಲ್ಲಿ ಲೊಕೇಟ್ ಆಗೈತಿ.
ನಿಜಾಮಾಬಾದ್. ಏನಿದು ನ್ಯಾಷನಲ್ ಟರ್ಮರಿಕ್ ಬೋರ್ಡನ್ನು ಇನಾಗ್ರೇಟ್ ಮಾಡಿದರು ಯಾರು? ನಮ್ಮ ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಏನು ಮಾಡಿದರು? ಇನಾಗ್ರೇಟ್ ಮಾಡಿದರು. ಅದರ ಹೆಡ್ ಕ್ವಾರ್ಟರ್ ಎಲ್ಲೈತೆ ಅಂತಾರೆ ತೆಲಂಗಾಣ ನಿಜಾಮಾಬಾದಲ್ಲ. ನೆಕ್ಸ್ಟು ವೇರ್ ವಾಸ್ ದ 17th ಬ್ರಿಕ್ಸ್ ಸಮಿಟ್ ಹೆಲ್ಡ್? 17ನೇ ಬ್ರಿಕ್ಸ್ ಸಮಿತಿ ಎಲ್ಲಿ ನಡೀತು ಅಂದರೆ ಬ್ರೆಜಿಲ್ದಲ್ಲಿ ನಡೀತು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 48 ಹೂ ಹ್ಯಾಸ್ ಬೀನ್ ಇನಾಗರ್ಡ್ ವಿತ್ ದ ಪೆನ್ ಪ್ರಿಂಟರ್ ಪ್ರೈಸ್? ವೆರಿ ವೆರಿ ಇಂಪಾರ್ಟೆಂಟ್. ಪೆನ್ ಪ್ರಿಂಟರ್ ಪ್ರೈಸು ಲೈಲಾ ಅಬುಲೀಲಾ. ನೋಡ್ರಿ ಹೆಸರು ಹೆಂಗದ, ಲೈಲಾ ಅಬುಲೀಲಾ ಅಂತ. ಓಕೆ. ನೆಕ್ಸ್ಟ್ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆ್ಯಸ್ ದ ನ್ಯೂ ಗವರ್ನರ್ ಆಫ್ ಹರಿಯಾಣ? ಹರಿಯಾಣದಲ್ಲಿ ಹೊಸದಾಗಿ ಗವರ್ನರ್ ಅವರು ಆಗಿದ್ದಾರೆ ಯಾರಂತಂದ್ರೆ ಪ್ರೊಫೆಸರ್ ಆಶೀಶ್ ಕುಮಾರ್ ಘೋಷ್. ಇವರೇ ನೋಡ್ರಿ. ಓಕೆ. ದೆನ್ 50 ಕ್ವಶನ್ 50ನೆಯ ಪ್ರಶ್ನೆ ನೋಡ್ರಿ ಏನದ ಅಂತ ನೋಡ್ರಿ. ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ದ ಆಫೀಸರ್ ಆಫ್ ದ ಆರ್ಡರ್ ಆಫ್ ಸ್ಟಾರ್ ಆಫ್ ಘಾನಾ? ಒಂದು ಘಾನಾ ದೇಶದ, ಆಫ್ರಿಕನ್ ಕಂಟ್ರಿ ಘಾನಾ ದೇಶದ ಒಂದು ವೆರಿ ಹೈ ಲೆವೆಲ್ ಅಂತಂದ್ರೆ ಸಿವಿಲಿಯನ್ ಆನರ್ ಒಂದು ಪ್ರಶಸ್ತಿಯನ್ನು ಪಡೆದವ್ರು ಯಾರು ಅಂತಂದ್ರೆ ನಮ್ಮ ನರೇಂದ್ರ ಮೋದಿಯವರು. ಆವಾಗಲೇ ಹೇಳಿದ್ದು ನಾನು, ಭಾಳಷ್ಟು ಪಡೆದಾರ. ಪ್ರತಿ ವರ್ಷದಲ್ಲಿ ಒಂದು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಕೊಟ್ಟೇ ಕೊಡ್ತಾರೆ. ನೆಕ್ಸ್ಟು PM ಮೋದಿ ಹ್ಯಾಸ್ ಬೀನ್ ಇನ್ವೈಟೆಡ್ ಆ್ಯಸ್ ದ ಚೀಫ್ ಗೆಸ್ಟ್ ಆಫ್ ದ 16th ಇಂಡಿಪೆಂಡೆನ್ಸ್ ಡೇ ಆಫ್ ವಿಚ್ ಕಂಟ್ರಿ? ನೋಡ್ರಿ, ನಮ್ಮ 60ನೇ ಇಂಡಿಪೆಂಡೆನ್ಸ್ ಡೇಗೆ ಯಾರನ್ನು ಇನ್ವೈಟ್ ಮಾಡಿದ್ರು ಅಂತ ಕೇಳತ್ತಾರ. ಯಾರು ಅಂತಂದ್ರೆ ಮಾಲ್ಡೀವ್ಸಿಂದ ಇನ್ವೈಟ್ ಮಾಡಿದ್ರು ಚೀಫ್ ಗೆಸ್ಟ್. ಓಕೆ. ನೆಕ್ಸ್ಟ್ ನೋಡ್ರಿ 52 ಏನದ ಅಂಥೇಳಿ. ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಬೋಲ್ಡ್ ಕುರುಕ್ಷೇತ್ರ 2025 ಇದು ಇಂಡಿಯಾ ಮತ್ತು ಸಿಂಗಾಪುರ್ ಮಧ್ಯೆ ನಡೀತದೆ. ಕುರುಕ್ಷೇತ್ರ ಬಂದರೆ ಇಂಡಿಯಾ ಮತ್ತು ಸಿಂಗಾಪುರ್ ಮಧ್ಯೆ ನಡೀತದೆ. ನೆಕ್ಸ್ಟ್ ನೋಡ್ರಿ, ವೇರ್ ಹ್ಯಾಸ್ ಬಿನ್ ದ ಫಸ್ಟ್ QR ಬೇಸ್ಡ್ ಡಿಜಿಟಲ್ ಹೌಸ್ ಅಡ್ರೆಸ್ ಸಿಸ್ಟಮ್ ಈಸ್ ಲಾಂಚ್ಡ್? ನೋಡ್ರಿ, ಫಸ್ಟ್ QR ಕೋಡ್ ಬೇಸ್ಡ್ ಡಿಜಿಟಲ್ ಹೌಸ್ ಅಡ್ರೆಸ್ಸನ್ನು ಎಲ್ಲಿ ಲಾಂಚ್ ಮಾಡಿದ್ರು ಅಂದರೆ ಇಂದೋರಲ್ಲಿ ಮಾಡಿದರು. ಎಲ್ಲಿ? ಇಂದೋರ್ ಎಲ್ಲಿ ಬರುತ್ತೆ ಇಂದೋರು? ಆವಾಗಲೇ ಹೇಳಿದ್ದು ನಾನು, ಇಂದೋರ್ ಇದು ಮಧ್ಯಪ್ರದೇಶಲ್ಲಿ ಬರುತ್ತೆ. ಓಕೆ, ಡನ್. ನೆಕ್ಸ್ಟ್ 54 ನೋಡ್ರಿ. ಹೂ ಈಸ್ ದ ಆಥರ್ ಆಫ್ ಬುಕ್ ದ ಒನ್ ಕ್ರಿಕೆಟ್ ಮೈ ಲೈಫ್ ಆ್ಯಂಡ್ ಮೋರ್? ಶಿಖರ್ ಧವನ್ ಅವರದು ಇದು ಒಂದು ಬುಕ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಲಾಂಚ್ ದ ಕಾಂಪ್ರೆಹೆನ್ಸಿವ್ ಕ್ಯಾಂಪಿಯನ್ ಆದಿಶಕ್ತಿ ಅಭಿಯಾನ್? ಎಲ್ಲಿದೆ ನೋಡ್ರಿ, ಆದಿಶಕ್ತಿ ಅಭಿಯಾನ್ ಏಮ್ಡ್ ಎಂಪವರಿಂಗ್ ವುಮನ್ ಆ್ಯಂಡ್ ಚಿಲ್ಡ್ರನ್ಸ್. ಆದಿಶಕ್ತಿ ಅಭಿಯಾನನ್ನು ಯಾವ ಒಂದು ರಾಜ್ಯದ ಗವರ್ಮೆಂಟು ಎಂಪವರ್ ಮತ್ತು ಚಿಲ್ಡ್ರನ್ಸ್ಗಾಗಿ ಅವರು ಮಾಡಿದ್ರು ಅಂತೇಳಿ. ಮಹಾರಾಷ್ಟ್ರ ಗವರ್ಮೆಂಟ್ ಅವರು ಇದನ್ನು ಮಾಡಿದ್ದಾರೆ. ಓಕೆ, ಡನ್. ನೆಕ್ಸ್ಟ್ 56 ನೋಡ್ರಿ. ಇಂಡಿಯಾ ಸಕ್ಸಸ್ಫುಲ್ಲಿ ಟೆಸ್ಟೆಡ್ ಇಟ್ಸ್ ಫಸ್ಟ್ ಹೈಡ್ರೋಜನ್ ಪವರ್ ಟ್ರೈನ್ ಕೋಚ್ ಅಂಡರ್ ದ ಹೈಡ್ರೋಜನ್ ಫಾರ್ ದಿ ಹೆರಿಟೇಜ್ ಪ್ರೋಗ್ರಾಮ್. ನೋಡಿರಿ, ಭಾರತದಲ್ಲಿ ಮೊದಲ ಬಾರಿಗೆ ಫಸ್ಟ್ ಹೈಡ್ರೋಜನ್ ಪವರ್ ಟ್ರೈನನ್ನು ಟೆಸ್ಟ್ ಮಾಡಿದರು. ಇದನ್ನು ಯಾವ ಪ್ರೋಗ್ರಾಮ್ ಅಡಿಯಲ್ಲಿ? ಹೈಡ್ರೋಜನ್ ಫಾರ್ ದಿ ಹೆರಿಟೇಜ್ ಪ್ರೋಗ್ರಾಮ್. ಇದು ಎಲ್ಲಿ ಲೊಕೇಟ್ ಅಂತಂದ್ರೆ ಇಂಟರ್ನಲ್ ಕೋಚ್ ಫ್ಯಾಕ್ಟ್ರಿ ಎಲ್ಲಿ ಮಾಡಿದ್ರು ಅಂದ್ರೆ ಚೆನ್ನೈಯಲ್ಲಿ ಮಾಡಿದರು. ನೆಕ್ಸ್ಟು, ವಿಚ್ ಸ್ಟೇಟ್ ಹ್ಯಾಸ್ ಅನ್ವೀಲ್ಡ್ ಪ್ಲ್ಯಾನ್ ಟು ಡೆವಲಪ್ ಏಷಿಯಾಸ್ ಲಾರ್ಜೆಸ್ಟ್ ಜಂಗಲ್ ಸಫಾರಿ ಇನ್ ದ ಅರಾವಳಿ ಹಿಲ್ಸ್ ಸ್ಪ್ಯಾನಿಂಗ್ ನಿಯರ್ಲಿ 10,000 acres ಫಾರ್ ದಿ ಫಾರೆಸ್ಟ್ ಲ್ಯಾಂಡ್? ನೋಡಿರಿ, ಯಾವ ಒಂದು ರಾಜ್ಯದಲ್ಲಿ ನಮ್ಮ ಅರಾವಳಿ ಪರ್ವತಗಳ ಸಾಲಿನಲ್ಲಿ ಏನು ಮಾಡತ್ತಾರಂದ್ರೆ ಏಷ್ಯಾಸ್ ಲಾರ್ಜೆಸ್ಟ್ ಜಂಗಲ್ ಸಫಾರಿಯನ್ನು ಮಾಡತ್ತಾರೆ. ಅಂದ್ರೆ 10,000 ಎಕರೆಯಲ್ಲಿ ಮಾಡತ್ತಾರೆ. ಅದು ಯಾವ ರಾಜ್ಯದಲ್ಲಿ ಅಂತಂದ್ರೆ ಹರಿಯಾಣ ಒಂದು ರಾಜ್ಯ. ಇದು ಏಷ್ಯಾದಲ್ಲಿ ಅತಿ ದೊಡ್ಡದಾಗಿ ಮಾಡತ್ತಾರಂತೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟು, ಯೂಸರ್ ಟ್ರೈಲರ್ ಆಫ್ ದಿ ಇಂಡಿಯಾಸ್ ಫಸ್ಟ್ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್. ನೋಡ್ರಿ ಏನದ, ಪ್ರಳಯ. ಏನದ ರೀ? ಪ್ರಳಯ. ಇದನ್ನು ಯಾರು ಮಾಡಿದರು ಅಂತ ಕೇಳತ್ತಾರಂದ್ರೆ DRDO ಅವ್ರು ಮಾಡಿದರು. ಪ್ರಳಯ ಅಂತ ಬಂದ್ರೆ ನಮ್ಮ DRDO ಅವರು ಮಾಡಿದ್ದಾರೆ.
ಓಕೆ ಎಸ್. ನೆಕ್ಸ್ಟು 59. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆ್ಯಸ್ ಅ ನ್ಯೂ ಲೆಫ್ಟಿನೆಂಟ್ ಗವರ್ನರ್ ಹ್ಯಾಸ್ ಲಡಾಖ್ ಬೈ ಪ್ರೆಸಿಡೆಂಟ್. ದ್ರೌಪದಿ ಮುರ್ಮು ಅವರಿಂದ ಒಬ್ಬರು ಈಗಾಗಲೇ ಏನು ಮಾಡಿದರು, ಗವರ್ನರ್ ಆಗಿ ಲಡಾಖಲ್ಲಿ ಮಾಡಿದರು. ಯಾರು? ಕವಿಂದರ್ ಗುಪ್ತಾ. ಓಕೆ, ಓಕೆ, ಯಾರು? ಕವಿಂದರ್ ಗುಪ್ತಾ ಅವ್ರನ್ನ ಮಾಡಿದರು. ನೆಕ್ಸ್ಟು 60ನೇ ಕ್ವಶನನ್ನು ನೋಡ್ರಿ. ವಿಚ್ ಸ್ಟೇಟ್ ಗವರ್ಮೆಂಟ್ ಲಾಂಚ್ ದ ಇನಿಷಿಯೇಟಿವ್ ಜ್ಯೋತಿ ಟು ಎನ್ಶ್ಯೂರ್ ಆಕ್ಸೆಸ್ ಟು ಎಜುಕೇಷನ್ ಫಾರ್ ದ ಚಿಲ್ಡ್ರನ್ ಆಫ್ ಮೈಗ್ರೆಂಟ್ ವರ್ಕರ್ಸ್. ಇವರಿಗೆ ಮೈಗ್ರೆಂಟ್ ವರ್ಕರ್ಸ್ ಇರ್ತಾರಲ್ಲ, ಚಿಲ್ಡ್ರನ್ ಆಫ್ ಮೈಗ್ರೆಂಟ್ ವರ್ಕರ್ಸ್ಗೆ ಇವರಿಗೆ ಜ್ಯೋತಿ ಎಂಬ ಒಂದು ಇನಿಷಿಯೇಟಿವ್ ಪ್ರಾರಂಭ ಮಾಡಿದರು. ಯಾವ ಒಂದು ರಾಜ್ಯ ಅಂದ್ರೆ ಕೇರಳ ರಾಜ್ಯ. ನೆಕ್ಸ್ಟ್ ನೋಡ್ರಿ, ದ ಸಾಂಚರ್ ಮಿತ್ರ ಸ್ಕೀಮ್ ಇದನ್ನು ಯಾರು ಸ್ಟಾರ್ಟ್ ಮಾಡಿದರು ಅಂತ ಕೇಳತ್ತಾರ. ಯಾವ ಒಂದು ಡಿಪಾರ್ಟ್ಮೆಂಟ್ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ DOT, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅವರು ಇದನ್ನು ಮಾಡಿದ್ದಾರೆ. ನೀವು ಸಂಚಾರ ಮಿತ್ರ ಸ್ಕೀಮ್ ಇದನ್ನು ಯಾರು ಮಾಡಿದಾರೆ? ಸಂಚಾರ ಮಿತ್ರ ಅಂದ್ರೆ ಇದು ಟೆಲಿಕಮ್ಯುನಿಕೇಷನ್ದವರು ಮಾಡಿದ್ದಾರೆ. ನೆಕ್ಸ್ಟು 62. DRDO in the collaboration with the Indian Air Force successfully test fired as Astra missile Sukhoi 30 Mk1 aircraft in which state? ನೋಡ್ರಿ, ಅಸ್ತ್ರ ಎಂಬ ಒಂದು ಮಿಸೈಲನ್ನು ಸುಖೋಯಿ 30 MK ಎಂಬ ವಿಮಾನದಿಂದ ನಮ್ಮ ಭಾರತದ DRDO ಹಾಗೂ ಇಂಡಿಯನ್ ಏರ್ಫೋರ್ಸ್ ಮುಖ್ಯದಲ್ಲಿ ಏನು ಮಾಡಿದರು, ಇದನ್ನು ಟೆಸ್ಟ್ ಮಾಡಿದರು. ಅದು ಎಲ್ಲಿ ಅಂತಂದ್ರೆ ಒಡಿಸ್ಸಾದಲ್ಲಿ. ನೆಕ್ಸ್ಟು, ಇನ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ 2025 ಭಾರತದ ಒಂದು ರ್ಯಾಂಕ್ ಎಷ್ಟು ಬಂದದ ಅಂತ ಕೇಳತ್ತಾರ ಅಂದ್ರೆ 131. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, 64ನೇ ಪ್ರಶ್ನೆ. ಮುಖ್ಯಮಂತ್ರಿ ಸೇಹತ್ ಯೋಜನೆ ಇದು ಆಫರಿಂಗ್ ದ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಅಪ್ ಟು 10 lakh. ಅಂದ್ರೆ ಇದು ಅಮೌಂಟ್ ಕೊಡದೆ 10 ಲಕ್ಷದವರೆಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡುವಂತಹ ಯೋಜನೆ. ಇದು ಯಾವ ಒಂದು ರಾಜ್ಯದಲ್ಲಿ ಮಾಡಿದ್ದಾರೆ ಅಂತಂದ್ರೆ ಪಂಜಾಬ್ ಗವರ್ಮೆಂಟಲ್ಲಿ ಮಾಡಿದ್ದಾರೆ. ನೋಡಿರಿ, ಯಾವುದೇ ಒಂದು ಕ್ಯಾಶ್ಲೆಸ್ ಅಂತಂದ್ರೆ ರೊಕ್ಕ ಕೊಡೋಂಗಿಲ್ಲ. 10 ಲಕ್ಷದವರೆಗೆ, ವೆರಿ ವೆರಿ ಇಂಪಾರ್ಟೆಂಟು, 10 ಲಕ್ಷದವರೆಗೆ ಫ್ರೀ ಮಾಡಿದ್ದಾರೆ. ಮುಖ್ಯಮಂತ್ರಿ ಸೇಹತ್ ಯೋಜನೆ. ಓಕೆ, ನೆಕ್ಸ್ಟ್, ವಿಚ್ ಸ್ಟೇಟ್ ಅನೌನ್ಸ್ಡ್ ದ ಫಾರ್ಮೇಷನ್ ಆಫ್ ಅ ಯೂತ್ ಕಮಿಷನ್? ಯಾರು ಮಾಡಿದರು? ಬಿಹಾರದವರು ಮಾಡಿದರು. ಓಕೆ, ನೆಕ್ಸ್ಟ್ 66ನೇದು. ಬೇಸರ ಮಾಡ್ಕೋಬೇಡ್ರಿ, ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಓಕೆ, ನೆಕ್ಸ್ಟ್, ಇನ್ ದ 2025 ವುಮನ್ ಡೆವಲಪ್ಮೆಂಟ್ ರಿಪೋರ್ಟ್ ರಿಲೀಸ್ಡ್ ಬೈ ದ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ಪೊಸಿಷನ್ ಹ್ಯಾಸ್ ಬಿನ್ ಇಂಡಿಯಾಸ್ ಬಿನ್ ಪ್ಲೇಸ್ಡ್ ಔಟ್ ಆಫ್ 193 ಕಂಟ್ರಿ. ನೋಡಿರಿ, ವುಮನ್ ಡೆವಲಪ್ಮೆಂಟ್ ರಿಪೋರ್ಟಲ್ಲಿ ನಮ್ಮ ಭಾರತದ ರ್ಯಾಂಕ್ ಎಷ್ಟು ಬಂದದಂದ್ರೆ 130ನೇ ರ್ಯಾಂಕ್ ಬಂದದ. ಅಲ್ಲಿ ಮ್ಯಾಲೊಂದಿತ್ತು ಗ್ಯಾಪ್ ಇಂಡೆಕ್ಸು 131 ಇಂಡೆಕ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಆಪ್ರೇಷನ್ ಹವಾಕ್ 2025 ಲಾಂಚ್ ಮಾಡಿದರು. ಇದನ್ನು ಯಾರು ಮಾಡಿದರು ಅಂದರು? CBI ಮಾಡಿದರು, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ದವರು ಮಾಡಿದರು. ಓಕೆ, ನೆಕ್ಸ್ಟು 68. ದ ನ್ಯೂಲಿ ಅಪ್ರೂವ್ಡ್ IITs ಬೈ ಯೂನಿಯನ್ ಕ್ಯಾಬಿನೆಟ್ ಆರ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಯುನೈಟೆಡ್ ಅಂದ್ರೆ UT ಆಫ್ ಇಂಡಿಯಾ. ಅಂದ್ರೆ ಹೊಸದಾಗಿ IITಗಳಿಗೆ ರಚನೆ ಮಾಡಲಿಕ್ಕೆ ಅಪ್ರೂವಲ್ ಮಾಡಿದರು. ಅದು ಯಾವ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಂತಂದ್ರೆ ಒಂದನೇದು ಆಂಧ್ರ ಪ್ರದೇಶ, ಆಮೇಲೆ ಕೇರಳ, ಆಮೇಲೆ ಛತ್ತೀಸ್ಗಢ ಆಯಿತು. ನೆಕ್ಸ್ಟು ಜಮ್ಮು ಕಾಶ್ಮೀರ್, ಆಮೇಲೆ ನಮ್ಮ ಕರ್ನಾಟಕ ಎಲ್ಲಿ? ಧಾರವಾಡ. ಇಷ್ಟು ಸ್ಟೇಟಲ್ಲಿ ಹೊಸದಾಗಿ ಮಾಡಿದರು. ಏನು? IITಗಳನ್ನು ಅಪ್ರೂವಲ್, ನ್ಯೂಲಿ ಅಂದರೆ ಹೊಸದಾಗಿ ಅಪ್ರೂವಲ್ ಮಾಡಿದರು ಅಂತ. ಓಕೆ, ದೆನ್ 69. ಹೂ ಬಿಕಮ್ ದ ಫಸ್ಟ್ ವುಮನ್ ಫೈಟರ್ ಏರ್ಕ್ರಾಫ್ಟ್ ಪೈಲಟ್ ಇನ್ ದ ನೇವಿ? ಇಂಡಿಯನ್ ನೇವಿಯಲ್ಲಿ ಮೊದಲ ಮಹಿಳಾ ಪೈಲಟ್ ಯಾರು ಅಂದ್ರೆ
ಅಷ್ಟಪೂರ್ಣಿಯಾ, ಅಷ್ಟಪೂರ್ಣಿಯಾ, ಸಬ್ ಲೆಫ್ಟಿನೆಂಟ್ ಅಷ್ಟಪೂರ್ಣಿಯಾ, ವೆರಿ ವೆರಿ ಇಂಪಾರ್ಟೆಂಟು, ವೆರಿ 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 ಇಂಪಾರ್ಟೆಂಟ್. ಓಕೆ, ದೆನ್ ವಿಚ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ವಾಸ್ ಕನ್ಫರ್ಮ್ ಆನ್ ದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಡ್ಯೂರಿಂಗ್ ಸ್ಟೇಟ್ ಆಫ್ ವಿಸಿಟ್ ನಮಿಬಿಯಾ. ನೋಡಿರಿ, ಇದು ಮೂರನೇದು ಬಂತಲ್ಲ. ಎಸ್, ಯಾವ ನಮಿಬಿಯಾ ಹೋದ ನಂತರ ಅಲ್ಲಿ ಯಾವುದು ಸಿವಿಲಿಯನ್ ಅವಾರ್ಡ್ ಕೊಟ್ಟರು ಅಂದ್ರೆ ಆರ್ಡರ್ ಆಫ್ ಮೋಸ್ಟ್ ಎಕ್ಸೆಂಟ್, ನೋಡ್ರಿ ಹೆಸರು ಏನದ ನೋಡ್ರಿ, ವೆಲ್ವಿಶ್ಚನ್ ಮಿರಾಬಿಲಿನ್ಸ್. ನೋಡ್ರಿ, ಈ ಅವಾರ್ಡನ್ನು ಯಾರು ಕೊಟ್ಟಿದ್ರು ಅಂತಂದ್ರೆ ನಮಿಬಿಯಾದಲ್ಲಿ ಕೊಟ್ಟರು. ಓಕೆ, ನೆಕ್ಸ್ಟ್ 71ನೇ ಪ್ರಶ್ನೆಯನ್ನು ನೋಡ್ರಿ. ವಿಚ್ 5 persons were recently nominated as ರಾಜ್ಯಸಭಾ ಮೆಂಬರ್ಸ್ ಬೈ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು ಅವರು ಹೊಸದಾಗಿ 5 ಜನನ ರಾಜ್ಯಸಭೆಗೆ ಆಯ್ಕೆ ಮಾಡಿದ್ರು. ಅವ್ರು ಯಾರ್ಯಾರು ನೋಡ್ರಿ, ಉಜ್ವಲ್ ನಿಕಮ್, ಆಮೇಲೆ ಸದಾನಂದ ಮಾಸ್ಟರ್, ದೆನ್ ಹರ್ಷವರ್ಧನ್, ದೆನ್ ಶ್ರೀನಂಗ್ಲಾ, ಡಾಕ್ಟರ್ ಮೀನಾಕ್ಷಿ ಜೈನ್. ಇಷ್ಟು ಜನನ ಹೊಸದಾಗಿ ರಾಜ್ಯಸಭೆಗೆ ಆಯ್ಕೆ ಮಾಡಿದರು. ಓಕೆ, ನೆಕ್ಸ್ಟ್ 72. ವಿಚ್ ಕಾರ್ಬಿಯನ್ ಕಂಟ್ರಿ ಬಿಕೇಮ್ ದ ಫಸ್ಟ್ ಟು ಕನೆಕ್ಟ್ ಇಂಡಿಯನ್ UPI ಪೇಮೆಂಟ್ ನೆಟ್ವರ್ಕ್ ಆ್ಯಟ್ ದ ಗ್ಲೋಬಲ್ ಲೆವೆಲಲ್ಲಿ ಯಾವೊಂದು ಕ್ಯಾರಿಬಿಯನ್ ಕಂಟ್ರಿಯೊಳಗೆ ಫಸ್ಟ್ ಟೈಮು UPIನ ಅವರು ಯೂಸ್ ಮಾಡಿದರು ಅಂತಂದ್ರೆ ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ, ಇವೆರಡು ಕಂಟ್ರಿ ಮಾಡಿದ್ರು. ನೆಕ್ಸ್ಟು ಅನಂತ ಚಂದ್ರಕಸನ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆ್ಯಸ್ ದ ನೆಕ್ಸ್ಟ್ ಪ್ರೊವಸ್ಟ್ ಆಫ್ ವಿಚ್ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಟ್. ಯಾವ ಒಂದು ಅತ್ಯುನ್ನತ ಒಂದು ಇನ್ಸ್ಟಿಟ್ಯೂಟ್ಗೆ ಅವರು ಅನಂತವರು ಅಪಾಯಿಂಟ್ಮೆಂಟ್ ಆದರು ಅಂತ ಕೇಳತ್ತಾರಂತಂದ್ರೆ ಯಾವುದು, MIT. ಓಕೆ, ನೆಕ್ಸ್ಟು 74ನೇದು. ಸುಶೀಲ್ ಶುಕ್ಲಾ ವಾಸ್ awarded for Hindi in the 2025 ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಅವಾರ್ಡ್ ಫಾರ್ ವಿಚ್ ಬುಕ್. ಯಾವ ಒಂದು ಬುಕ್ಕಿಗೆ ಅವರಿಗೆ 2025ರಲ್ಲಿ ಸಾಹಿತ್ಯ ಅಕಾಡೆಮಿ ಬಾಲಶಾಸ್ತ್ರೀಯ ಬಾಲ ಸಾಹಿತ್ಯ ಅವಾರ್ಡ್ ಕೊಟ್ಟರು ಅಂತಂದ್ರೆ ಬಟ್ಟೆ ಬರ, ಯಾವುದು, ಬಟ್ಟೆ ಬರ. ಓಕೆ, ನೆಕ್ಸ್ಟು 75ನೇದು ನೋಡ್ರಿ. ವೇರ್ ವಾಸ್ ದ 22nd ವರ್ಲ್ಡ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಹೆಲ್ಡ್ ಇನ್ ಜುಲೈ 2025? ಸಿಂಗಾಪುರಲ್ಲಿ ಮಾಡಿದರು. ಹೂ ಓನ್ ದ UEFA ವುಮೆನ್ಸ್ ಯೂರೋ 2025 ಟೈಟಲನ್ನು ಯಾರು ವಿನ್ ಮಾಡಿದರು ಅಂತಂದ್ರೆ ಇಂಗ್ಲೆಂಡ್ ವಿನ್ ಮಾಡಿದರು. ಅದೇ ರೀತಿ ವಾಟ್ ವಾಸ್ ದ ಮೇನ್ ಟಾಪಿಕ್ ಆಫ್ ಡಿಸ್ಕಷನ್ ಆಟ್ ದ ಬೊಗೋಟಾ ಸಮಿಟ್ 2025? ಬೊಗೋಟಾ ಸಮಿಟದಲ್ಲಿ ಯಾವ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿದರು? ಗಾಜಾ ವಾರ್ ಬಗ್ಗೆ ಡಿಸ್ಕಷನ್ ಮಾಡಿದರು. ನೆಕ್ಸ್ಟು 78ನೇದು. ವೇರ್ ವಾಸ್ ದ 2025 ಸ್ಪೋರ್ಟ್ಸ್ ವರ್ಲ್ಡ್ ಕಪ್ ಹೆಲ್ಡ್ ಇನ್ ಜುಲೈ ಟು ಆಗಸ್ಟ್ 2025 ಅಂದ್ರೆ ರಯಾದ್. ಓಕೆ, ನೆಕ್ಸ್ಟ್ 79ನೇದು ನೋಡ್ರಿ, ಏನಂತದ, ಓನ್ಲಿ 2025 ಜುಲೈಯಲ್ಲಿ ಪ್ಲೇನ್ ಇದ್ದದ್ದು ಕ್ರ್ಯಾಶ್ಡ್ ಇನ್ ವಿಚ್ ಕಂಟ್ರಿ ರಿಸಲ್ಟಿಂಗ್ ಇನ್ 48 ಫ್ಯಾಟಲ್ಟೀಸ್. ಅಂದ್ರೆ 48 ಜನ ಇರುವಂತಹ ಒಂದು ಪ್ಲೇನು ಕ್ರ್ಯಾಶ್ ಆಗಿದ್ದು ಇತ್ತೀಚೆಗೆ 24 ಜುಲೈ 2020 ಎಲ್ಲಿ ಆಗಿತ್ತು ಅಂದರೆ ರಷ್ಯಾದಲ್ಲಿ ಆಗಿತ್ತು. ಓಕೆ, ನೆಕ್ಸ್ಟು ವಿಚ್ ರೆಕಾರ್ಡ್ ಟೆಂಪ್ರೇಚರ್ ವಾಸ್ ರೆಕಾರ್ಡೆಡ್ ಇನ್ ಜುಲೈ 2025 ಆ್ಯಂಡ್ ಇನ್ ವಿಚ್ ಕಂಟ್ರಿ? ಅಂದರೆ ಟೆಂಪ್ರೇಚರು ಎಲ್ಲಿ ಜುಲೈ 2020 ರೆಕಾರ್ಡೆಡ್ ಮಾಡಿದರು, ಅತಿ ಹೆಚ್ಚಿದ್ದದ್ದು ಎಲ್ಲಿ ಅಂತಂದ್ರೆ 50.5 ಡಿಗ್ರಿ ಸೆಲ್ಸಿಯಸ್ ಟರ್ಕಿಯಲ್ಲಿ. ವೆರಿ ವೆರಿ ಇಂಪಾರ್ಟೆಂಟು, 50.5, ಭಾಳಷ್ಟು ಆಯ್ತು ಇದು. ನೆಕ್ಸ್ಟು ವೇರ್ ವಾಸ್ ದ ವರ್ಲ್ಡ್ ಜೂಡೋ ಗ್ರ್ಯಾಂಡ್ ಸ್ಲ್ಯಾಮ್ ಹೆಲ್ಡ್? ವರ್ಲ್ಡ್ ಜೂಡೋ ಗ್ರ್ಯಾಂಡ್ ಸ್ಲ್ಯಾಮ್ ಎಲ್ಲಿ ಮಾಡಿದ್ರು ಅಂತ ಹೇಳಿ ಮಾಡಿದ್ರೆ ಉಲನಾ ಬರ್ತಾರ್. ಓಕೆ, ನೆಕ್ಸ್ಟು ವಿಚ್ ಎಂಪ್ಲಾಯ್ಮೆಂಟ್ ಇನ್ಸೆಂಟಿವ್ ಸ್ಕೀಮ್ ಡಿಡ್ ದ ಇಂಡಿಯನ್ ಗವರ್ಮೆಂಟ್ ಅಪ್ರೂವ್ ಮಾಡಿದ್ರು ಅಂತ ಕೇಳತ್ತಾರ? ಯಾವುದು? ELI ಸ್ಕೀಮ್.
ಯಾವುದು ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತೇಳಿ. ನೆಕ್ಸ್ಟ್ 83 which taxation relaxation which taxation related bill did the government withdraw from the ಲೋಕಸಭಾ? ಯಾವ ಒಂದು ಬಿಲ್ಲನ್ನು ವಿಡ್ರಾ ಮಾಡ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ಬಿಲ್ 2025. ದೆನ್ 84 when is the revised income tax bill 2025 planned to be reintroduced in the parliament? ಮಾಡಿದರೆ 11 ಆಗಸ್ಟ್ 2020 ರೀಇಂಟ್ರಡ್ಯೂಸ್ ಮಾಡಿದರು ಇನ್ಕಮ್ ಟ್ಯಾಕ್ಸ್. ಓಕೆ, ಇನ್ ಜುಲೈ 2025 ಅಂಡರ್ ದ ಝೀರೋ ಪ್ಯೂರಿಟಿ ಕ್ಯಾಂಪೇನ್ UP ಗವರ್ಮೆಂಟ್ ಅನೌನ್ಸ್ಡ್ ಟ್ರೈನಿಂಗ್ ಆ್ಯಂಡ್ ದ ಜಾಬ್ ಪ್ಲೇಸ್ಮೆಂಟ್ ಫಾರ್ ದ ವಿಚ್ ಬೆನಿಫಿಟ್ಸ್? ಅಂದರೆ ಯಾವ ಒಂದು ಬೆನಿಫಿಟ್ಗಾಗಿ ಜೀರೋ ಪ್ಯೂರಿಟಿ ಕ್ಯಾಂಪೇನ್ UP ಗೌರ್ಮೆಂಟ್ ಅವರು ಮಾಡಿದರು, ಟ್ರೈನಿಂಗ್ ಆಗಿ ಮಾಡಿದರು ಅಂದ್ರೆ ಐಡೆಂಟಿಫೈಡ್ ಫ್ಯಾಮಿಲೀಸ್ ಅಂಡರ್ ದ ಕ್ಯಾಂಪಿಯನ್, ಅಂದ್ರೆ ಆ ಫ್ಯಾಮಿಲಿ ಬಗ್ಗೆ ಐಡೆಂಟಿಫೈ ಮಾಡಲಿಕ್ಕೆ ಇದನ್ನೊಂದು ಮಾಡಿದರು ಅಂತೇಳಿ. ಓಕೆ, ಮತ್ತು ಇದರಲ್ಲಿ ಟೋಟಲ್ ಆಗಿ ಇಷ್ಟು ಕ್ವಶನ್ಸು ವೆರಿ ವೆರಿ ಇಂಪಾರ್ಟೆಂಟ್, 90 ಕ್ವಶನ್ಸ್ ಅದಾವೆ. ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ? ಜುಲೈ 2025ಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಆಯಿತು. ಓಕೆ, ಈಗ ಏನು ಮಾಡಿದ್ದೀವಿ? ಜುಲೈ 2025 ಮುಗೀತು. ನೆಕ್ಸ್ಟ್ ಏನು ಮಾಡ್ತೀವಿ? ಜುಲೈ ಆದ ನಂತರ ಆಗಸ್ಟಲ್ಲಿ ಆಗಿದ್ದಂಥ ಕರೆಂಟ್ ಅಫೇರ್ಸನ್ನು ಮುಂದಿನ ಕ್ಲಾಸಲ್ಲಿ ಮಾಡಿಕೊಡ್ತೀನಿ. ಆದಷ್ಟು SSCGD ಭಾಳಷ್ಟು ಮೆಸೇಜ್ ಹಾಕತ್ತೀರಿ, ಸ್ವಲ್ಪ ಕಾರಣಾಂತರಗಳಿಂದ ಕ್ಲಾಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಇನ್ಮೇಲೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಟಿಫಿಕೇಷನ್ ಈ ಮಂತು ಲಾಸ್ಟು ಅಥವಾ ಮಧ್ಯದಲ್ಲಿ ಆಗೋ ಚಾನ್ಸಸ್ ಅದ, ನೆಕ್ಸ್ಟ್ ಮಂತ್ವರೆಗೂ. ಅದಾದಮೇಲೆ ನಿಮಗೆ ಕಂಟಿನ್ಯೂ ಆಗಿ ಎಲ್ಲ ರೀತಿ ರೆಡಿ ಮಾಡತ್ತೀನಿ, ನಿಮಗೆ ಕ್ಲಾಸ್ ಮಾಡ್ತೀನಿ. ಓಕೆ, ಡನ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.